ಶಿವರಾತ್ರಿ ಅಮಾವಾಸ್ಯೆಗೆ ಲಕ್ಷ ದೀಪೋತ್ಸವ ಬಹಳಷ್ಟು ವಿಶೇಷವಾದ ಕ್ಷೇತ್ರದಲ್ಲಿ ಪ್ರತಿ ವರ್ಷದ ನಡೆಸುವಂಥದ್ದು ಲಕ್ಷ ದೀಪೋತ್ಸವ. ಆ ದಿನ ವಿಶೇಷತೆ ಏನಪ್ಪಾ ಅಂತಂದಾಗ ಬಂದು ಆ ಶಿವನ ಅಮ್ಮನವರ ಒಂದೇ ಜಾಗದ ದರ್ಶನ ಮಾಡಿದಾಗ ನಿಮ್ಮ ದಾಂಪತ್ಯದ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಸರ್ವ ಮಾಂಗಲ್ಯೇ ಶಿವೆ ಸರ್ವ ಪ್ರಸಾದಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಮಹಾಲಕ್ಷ್ಮಿ ಸ್ವರೂಪಳಾಗಿರುವಂತ ಕ್ಷೇತ್ರನಾಗಿಯಾಗಿರುವಂತ ಭದ್ರಕಾಳಿ ಸಮೇತವಾಗಿ ಶಿವಶಕ್ತಿ ನೆಲೆಸಿರುವಂತ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮುಂದೆ ಬರುವಂತ ಫೆಬ್ರವರಿಯಲ್ಲಿ ಬರುವಂತ ಮಹಾಶಿವರಾತ್ರಿ ಅಮಾವಾಸ್ಯೆ ವಿಶೇಷತೆ ಬಹಳಷ್ಟು ವಿಶೇಷವಾದ ಕ್ಷೇತ್ರ ನಡೆಯುವಂತ ಕಾರ್ಯಕ್ರಮ. ಮಹಾಶಿವರಾತ್ರಿ ಅಂತಂದ್ರೆ ಶಿವ ನೆಲೆಸಿರುವಂತ ಪುಣ್ಯಕ್ಷೇತ್ರ. ಒಂದೇ ಗರ್ಭದ ಗುಡಿಯಲ್ಲಿ ಶಿವ ಶಕ್ತಿ ನೆಲೆಗೊಂಡಿರುವಂತ ಕ್ಷೇತ್ರದಲ್ಲಿ ಬಂದು ದರ್ಶನ ಮಾಡಿದ್ದಾದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗ್ತದೆ. ಯಾಕಂದ್ರೆ ಒಂದೇ ಗರ್ಭದ ಗುಡಿಯಲ್ಲಿ ಅಪರೂಪವಾಗಿ ನೆಲೆಸಿರುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಹಾಗಾಗಿ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ಶಿವರಾತ್ರಿ 17ನೇ ತಾರೀಕು, ಅಮಾವಾಸ್ಯೆ ಕಳೆದು ಶಿವರಾತ್ರಿ ಕಳೆದು 17ನೇ ತಾರೀಕು ಬರುವಂತ ಅಮಾವಾಸ್ಯೆ ಶಿವರಾತ್ರಿಗೆ ಬಂದು ಅಮ್ಮನವರ ದರ್ಶನ ಪಡೆದು ಆ ಇಷ್ಟ ಸಂಕಲ್ಪವನ್ನ ನೆರವೇರಿಸಿಕೊಳ್ಳಬೇಕಾಗಿ ಬಹಳಷ್ಟು ವಿಶೇಷವಾಗಿರುವಂತ ದಿನ ಅವತ್ತು. ಹಾಗಾಗಿ 17ನೇ ತಾರೀಕು ಫೆಬ್ರವರಿ ಬರುವಂತ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಮತ್ತೆ ಶಿವನಿಗೆ ರುದ್ರಾಭಿಷೇಕ ಆಗ್ತದೆ. ಆ ರುದ್ರಾಭಿಷೇಕ ಆದ ನಂತರ ಮಹಾಮೃತ್ಯುಂಜಯ ಹೋಮ ಇರ್ತದೆ. ಬೆಳಗ್ಗೆ 9:30 ಮಹಾಮೃತ್ಯುಂಜಯ ಹೋಮ. ಮಹಾಮೃತ್ಯುಂಜಯ ಹೋಮ ಅಂತಂದ್ರೆ ಅಕಾಲ ಮೃತ್ಯು ನೋಡಿ, ಪ್ರತಿಯೊಬ್ಬರಿಗೆ ಆಯುಸ್ ಆರೋಗ್ಯ ಇರಬೇಕಾದ್ರೆ ಅಕಾಲ ಮೃತ್ಯುಗಳನ್ನು ಪರಿಹಾರ ಆಗಬೇಕು, ಮಧ್ಯದಲ್ಲಿ ಬರುವಂತ ಗಂಡಾಂತರಗಳ ಪರಿಹಾರ ಆಗಬೇಕು, ನಮ್ಮ ಜಾತಕದಲ್ಲಿ ಯಾವ ಸಮಸ್ಯೆಗಳಿದ್ದು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಅಮಾವಾಸ್ಯೆಯ ಶಿವರಾತ್ರಿ ದಿನ ಆ ಶಿವನಿಗೆ ಬಹಳಷ್ಟು ವಿಶೇಷವಾದ ದಿನ ಆದ್ದರಿಂದ ಮಹಾಮೃತ್ಯುಂಜಯ ಯಾಗ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ. ಅಮಾವಾಸ್ಯೆ ದಿನ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗ್ತದೆ. ಮಹಾರುದ್ರ ಯಾಗ ಪ್ರಾರಂಭ ಆಗ್ತದೆ. 11:30 ಪೂರ್ಣಾವತಿ ಆಗ್ತದೆ. ಪೂರ್ಣಾವತಿ ಆದ ನಂತರ ಅಮ್ಮನವರು ಪ್ರಾಕೋರಸ್ಥವಾದ ನಂತರ ವಿಶೇಷವಾಗಿ ಮಹಾಮಂಗಳಾರತಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಶಿವರಾತ್ರಿ ಅಮಾವಾಸ್ಯೆಗೆ ಲಕ್ಷ ದೀಪೋತ್ಸವ ಬಹಳಷ್ಟು ವಿಶೇಷವಾದ ಕ್ಷೇತ್ರದಲ್ಲಿ ಪ್ರತಿ ವರ್ಷದ ನಡೆಸುವಂಥದ್ದು ಲಕ್ಷ ದೀಪೋತ್ಸವ. ಈ ಲಕ್ಷ ದೀಪೋತ್ಸವ ಏನಪ್ಪಾ ಅಂತಂದ್ರೆ ನಮ್ಮ ಜೀವನದಲ್ಲಿ ಇರುವಂತ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವಂಥದ್ದು ಬಹಳಷ್ಟು ವಿಶೇಷ ಈ ಲಕ್ಷ ದೀಪೋತ್ಸವದಲ್ಲಿ. ಹಾಗಾಗಿ 5:30 ಮಹಾಮೃತ್ಯುಂಜಯ ಯಾಗ ಪ್ರಾರಂಭ ಆಗ್ತದೆ. ಆ ಯಾಗ ಮುಗಿದ ನಂತರ ಲಕ್ಷ ದೀಪೋತ್ಸವ ಅಂದ್ರೆ ದೀಪವನ್ನು ಹಚ್ಚಂತ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಇರುವಂತದ್ದು. ಪ್ರತಿ ವರ್ಷದಂತೆ ಶಿವರಾತ್ರಿ ಅಮಾವಾಸ್ಯೆಯ ದಿನ ಸಂಜೆ ಲಕ್ಷ ದೀಪೋತ್ಸವ ಕ್ಷೇತ್ರದಲ್ಲಿ ಏರ್ಪಡಿಸಿರುವಂತದ್ದು ಬಹಳಷ್ಟು ವಿಶೇಷ. ತಾವುಗಳೆಲ್ಲ ಬಂದು ಆ ಲಕ್ಷ ದೀಪೋತ್ಸವಕ್ಕೆ ಭಾಗವಹಿಸಿ ಆ ಶಿವ ಶಕ್ತಿಗೆ ಕೃಪೆಗೆ ಪಾತ್ರರಾದರೆ ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಆ ದಿನ ವಿಶೇಷತೆ ಏನಪ್ಪಾ ಅಂತಂದಾಗ ಬಂದು ಆ ಶಿವನ ಅಮ್ಮನವರ ಒಂದೇ ಜಾಗದ ದರ್ಶನ ಮಾಡಿದಾಗ ನಿಮ್ಮ ದಾಂಪತ್ಯದ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಆ ಶಿವನ ಅನುಗ್ರಹ, ಆ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಆದಾಗ ನಿಮ್ಮಲ್ಲಿ ಯಾವುದೇ ದಾಂಪತ್ಯದಲ್ಲಿ ಸಮಸ್ಯೆ ಇದ್ರೆ ಪರಿಹಾರ ಆಗಿ ಅಮ್ಮನವರ ಕಡೆಯಿಂದ ಆಯುಸ್ಸು ಆರೋಗ್ಯವನ್ನು ಕೊಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಇದೇ ಬರುವ ಫೆಬ್ರವರಿಯಲ್ಲಿ ಅಮಾವಾಸ್ಯೆಯ ಮಹಾಶಿವರಾತ್ರಿ ಅಮಾವಾಸ್ಯೆ ಪ್ರಯುಕ್ತ ಕ್ಷೇತ್ರದಲ್ಲಿ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಆದ ನಂತರ ಮಹಾಮೃತ್ಯುಂಜಯ ಹೋಮ, ಮಹಾರುದ್ರ ಯಾಗ ಸಂಪೂರ್ಣವಾದ ನಡೆಯುವಂಥದ್ದು ಬಹಳಷ್ಟು ವಿಶೇಷ. ಪೂರ್ಣಾವತಿ ಆದ ನಂತರ ಸಂಜೆ 5:30 ಮಹಾಮೃತ್ಯುಂಜಯ ಯಾಗ ಆದ ನಂತರ
ಅಮ್ಮನವರಿಗೆ ಲಕ್ಷ ದೀಪೋತ್ಸವ ಹಚ್ಚುವಂತ ಕಾರ್ಯಕ್ರಮ ಇರ್ತದೆ. ಬಂದು ಎಲ್ಲರೂ ಸಹ ಬಂದು ಆ ಲಕ್ಷ ದೀಪೋತ್ಸವಕ್ಕೆ ಭಾಗವಹಿಸಿ ಆ ಬೆಳಕಿನಿಂದ ತಾಯಿ ಅಮ್ಮನನ್ನ ದರ್ಶನ, ಶಿವನನ್ನ ದರ್ಶನ ಮಾಡಿದಾಗ ನಿಮ್ಮ ಜೀವನದಲ್ಲಿ ಆಗುವಂತ ಬದಲಾವಣೆಗಳೇ ಬೇನೆ. ಬಂದು ಅಮಾವಾಸ್ಯೆಗೆ ಭಾಗವಹಿಸಿ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ಆ ದೇವಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಒಮ್ಮೆ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.